ತಿರುಪತಿ ವೈಕುಂಠ ದರ್ಶನ ಟಿಕೆಟ್ಗಾಗಿ ಕಾಲ್ತುಳಿತ. ತಿರುಪತಿಯ ವಿಷ್ಣು ನಿವಾಸ ರಾಮನಾಯ್ಡು ಶಾಲೆ ಬಳಿ ಘಟನೆ ನಡೆದಿದೆ. ರುಯಾ ಆಸ್ಪತ್ರೆಗೆ ಗಾಯಾಳುಗಳನ್ನ ಶಿಫ್ಟ್ ಮಾಡಿ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ. ತಿರುಪತಿ ವೈಕುಂಠ ದರ್ಶನದ ವೇಳೆ ಕಾಲ್ತುಳಿತ. ತಿರುಪತಿಯ ವಿಷ್ಣು ನಿವಾಸ ರಾಮನಾಯ್ಡು ಶಾಲೆ ಬಳಿ ಘಟನೆಯಾಗಿದೆ. ರುಯಾ ಆಸ್ಪತ್ರೆಗೆ ಗಾಯಾಳುಗಳನ್ನ ಶಿಫ್ಟ್ ಮಾಡಿ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ. ರುಯಾ ಆಸ್ಪತ್ರೆ ಆವರಣದಲ್ಲೂ ಸಹ ಅವಾಂತರ ಸೃಷ್ಟಿಯಾಗಿದೆ. ಸಕಾಲಕ್ಕೆ ಆಂಬ್ಯುಲೆನ್ಸ್ಗಳು ಬಂದಿಲ್ಲ ಅನ್ನುವಂತಹ ಆರೋಪ ಸಹ ಕೇಳಿ ಬರ್ತಾ ಇದೆ. ತುರ್ತಾಗಿ ಆಸ್ಪತ್ರೆಗೆ ದಾಖಲು ಮಾಡಲಿಲ್ಲ ಅಂತ ಭಕ್ತರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ತಿರುಪತಿಯ ರುಯಾ ಆಸ್ಪತ್ರೆಗೆ ಸದ್ಯ ಅಧಿಕಾರಿಗಳು ಭೇಟಿಯನ್ನ ಕೊಟ್ಟಿದ್ದಾರೆ. ತಿರುಪತಿಯ ವೈಕುಂಠ ದರ್ಶನ ಟಿಕೆಟ್ಗಾಗಿ ನೂಕುನುಗ್ಗಲು ಉಂಟಾಗಿ ಕಾಲ್ತುಳಿತ ಸಂಭವಿಸಿತು. ತಿರುಪತಿಯ ವಿಷ್ಣು ನಿವಾಸ ರಾಮನಾಯ್ಡು ಶಾಲೆ ಬಳಿ ಘಟನೆ ನಡೆದಿದೆ. ಇನ್ನು ರುಯಾ ಆಸ್ಪತ್ರೆಗೆ ಗಾಯಾಳುಗಳನ್ನ ಶಿಫ್ಟ್ ಮಾಡಿ ಚಿಕಿತ್ಸೆ ಕೊಡಿಸುವಂತಹ ಕೆಲಸ ಆಯಿತು. ಇನ್ನು ರುಯಾ ಆಸ್ಪತ್ರೆ ಆವರಣದಲ್ಲೂ ಸಾಕಷ್ಟು ಅವಾಂತರ ಆಯಿತು. ಸಕಾಲಕ್ಕೆ ಆಂಬ್ಯುಲೆನ್ಸ್ ಅಲ್ಲಿ ಬಂದಿಲ್ಲ, ತುರ್ತಾಗಿ ಆಸ್ಪತ್ರೆಗೆ ದಾಖಲು ಮಾಡಲಿಲ್ಲ ಅಂತ ಭಕ್ತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ತಿರುಪತಿಯ ರುಯಾ ಆಸ್ಪತ್ರೆಗೆ ಸದ್ಯ ಉನ್ನತ ಅಧಿಕಾರಿಗಳು ಭೇಟಿಯನ್ನ ಕೊಟ್ಟು ಅಲ್ಲಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಯಾವ ರೀತಿ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ ಭಕ್ತರಿಗೆ ಅಂತ. ತಿರುಪತಿ ವೈಕುಂಠ ದರ್ಶನ ಟಿಕೆಟ್ಗಾಗಿ ಕಾಲ್ತುಳಿತ ಸಂಭವಿಸಿದೆ. ತಿರುಪತಿಯಲ್ಲಿ ಕಾಲ್ತುಳಿತ ಉಂಟಾಗಿ ಸಾಕಷ್ಟು ಮಂದಿ ಬಲಿಯಾಗಿದ್ದಾರೆ. 1.20 ಲಕ್ಷ ಟಿಕೆಟ್ ನೀಡೋಕೆ 90 ಕೌಂಟರ್ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ತಿರುಪತಿಯಲ್ಲಿ ಕಾಲ್ತುಳಿತ ಸಂಭವಿಸಿ 7 ಮಂದಿ ಬಲಿಯಾಗಿದ್ದಾರೆ. 1,20,000 ಟಿಕೆಟ್ ಅನ್ನ ನೀಡೋಕೆ 90 ಕೌಂಟರ್ಗಳ ವ್ಯವಸ್ಥೆ ಆಗಿತ್ತು. ಅರ್ಧ ಕಿಲೋಮೀಟರ್ ತನಕ ಕ್ಯೂನಲ್ಲಿ ನಿಂತಿದ್ರು ಭಕ್ತರು. ದುರ್ಘಟನೆ ಬಗ್ಗೆ ಡಿಸಿಯಿಂದ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಅಲ್ಲಿನ ಆಂಧ್ರ ಮುಖ್ಯಮಂತ್ರಿ. ಅಸ್ವಸ್ಥರ ಏರ್ ಲಿಫ್ಟ್ಗೂ ಸಹ ಸಿಎಂ ಚಂದ್ರಬಾಬು ನಾಯ್ಡು ಸೂಚನೆಯನ್ನ ಕೊಟ್ಟಿದ್ದಾರೆ. ತಿರುಪತಿಯಲ್ಲಿ ಕಾಲ್ತುಳಿತ ಸಂಭವಿಸಿ 7 ಮಂದಿ ಬಲಿಯಾಗಿದ್ದಾರೆ. ಇನ್ನು ಅಲ್ಲಿ ಟಿಕೆಟ್ 1,20,000 ಟಿಕೆಟ್ನ ಕೊಡೋದಕ್ಕೋಸ್ಕರ 90 ಕೌಂಟರ್ ವ್ಯವಸ್ಥೆಯನ್ನ ಮಾಡಿದ್ರು. ಅರ್ಧ ಕಿಲೋಮೀಟರ್ ತನಕ ಅಲ್ಲಿ ಭಕ್ತಾದಿಗಳು ಕ್ಯೂನಲ್ಲಿ ನಿಂತಿದ್ರು. ಅಷ್ಟರ ಮಟ್ಟಿಗೆ ಅಲ್ಲಿ ಜನ ಸೇರಿದ್ರು. ಈ ದುರ್ಘಟನೆ ಬಗ್ಗೆ ಸದ್ಯ ಅಲ್ಲಿನ ಡಿಸಿಯಿಂದ ಸಿಎಂ ಚಂದ್ರಬಾಬು ನಾಯ್ಡು ಅವರು ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಅಸ್ವಸ್ಥರ ಏರ್ ಲಿಫ್ಟ್ಗೆ ಸಿಎಂ ಚಂದ್ರಬಾಬು ನಾಯ್ಡು ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ. ಅಂತಹ ಅನಿವಾರ್ಯತೆ ಇದ್ರೆ ಅಸ್ವಸ್ಥರ ಏರ್ ಲಿಫ್ಟ್ ಸಹ ಮಾಡಿ ಅನ್ನುವಂತಹ ಸೂಚನೆಯನ್ನ ನೀಡಿದ್ದಾರೆ ಇಲ್ಲಿನ ಸಿಎಂ ಚಂದ್ರಬಾಬು ನಾಯ್ಡು ಅವರು. ದುರ್ಘಟನೆ ಬಗ್ಗೆ ಡಿಸಿಯಿಂದ ಮಾಹಿತಿಯನ್ನು ಸಹ ಪಡ್ಕೊಂಡಿದ್ದಾರೆ. ಅರ್ಧ ಕಿಲೋಮೀಟರ್ ತನಕ ಅಲ್ಲಿ ಕ್ಯೂ ನಿಂತಿತ್ತು. 90 ಕೌಂಟರ್ ಅನ್ನ ಮಾಡಿದ್ರು. 1,20,000 ಟಿಕೆಟ್ ಅನ್ನ ಕೊಡೋದಕ್ಕೆ 90 ಕೌಂಟರ್ ವ್ಯವಸ್ಥೆ ಮಾಡಿದ್ರು. ಅರ್ಧ ಕಿಲೋಮೀಟರ್ ವರೆಗೂ ಕ್ಯೂ ನಿಂತಿದ್ರು. ಆದರೂ ಸಹ ಇಂಥ ದುರ್ಘಟನೆ ಸಂಭವಿಸಿದೆ.